ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಖ್ಯಾತ ಗಾಯಕಿ ಲೆಜೆಂಡ್ರಿ ಎಸ್ ಜಾನಕಿ ಅಮ್ಮ ವಿಧಿವಶರ ಆಗಿದ್ದಾರೆ. ಅವರು ವಿಧಿವಶರಾಗಿದ್ದಾರೆ ಅಂತ ಅನ್ನಿಸ್ತಾನೆ ಇಲ್ಲ. ಯಾಕೆ ಅಂದರೆ ಅವರ ಹಾಡಿರೋ ಹಾಡುಗಳಂತೂ ಸದಾಕಾಲ ನಮ್ಮ ಕಿವಿಯಲ್ಲಿ ಗುಯ್ಗುಡ್ತಾ ಇರುತ್ತೆ. ಅಷ್ಟು ಹಿಂಪಾದ ದನಿಯಲ್ಲಿ ಹಾಡಿದ್ರು ಎಸ್ ಜಾನಕಿ ಅಮ್ಮ ಅವರು. ಅವ್ರ ಬಗ್ಗೆ ಇದೊಂದು ಸಣ್ಣ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ನೋಡಿ. ವಯೋಸಹಜ ಕಾಯಿಲೆಯಿಂದ ಮೈಸೂರಿನಲ್ಲಿ ಜುಲೈ 11ರಂದು ನಿಧನ ಹೊಂದಿದರು ಜಾನಕಿ ಅಮ್ಮ ಅವರು. ಅವ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಸಿಸ್ಟರ್ ಶ್ರೀ ರಾಮಮೂರ್ತಿ ಜಾನಕಿ ಅಮ್ಮ ಅಂತ ಏಪ್ರಿಲ್ 23, 1938ರಂದು ಜನಿಸಿರ್ತಾರೆ. ಒಬ್ಬ ಭಾರತೀಯ ಹಿನ್ನೆಲೆ ಗಾಯಕಿ ಮತ್ತು ಸಾಂದರ್ಭಿಕ ಸಂಗೀತ ಸಂಯೋಜಕಿ. ಅವರನ್ನು ಜಾನಕಿ ಅಮ್ಮ ಮತ್ತು ಡೆಕ್ಕನ್ನ ನೈಟಿಂಗಲ್ ಎಂದು ವ್ಯಾಪಕವಾಗಿ ಕರೆಯಲಾಗ್ತಿತ್ತು. ಇತಿಹಾಸದಲ್ಲೇ ಶ್ರೇಷ್ಠ ಮತ್ತು ಅತ್ಯಂತ ಪ್ರಭಾವಶಾಲಿ ಗಾಯಕರಲ್ಲಿ ಒಬ್ಬರಾಗಿರ್ತಾರೆ ಜಾನಕಿ ಅಮ್ಮ ಅವರು. ನಾನು ಆಗಲೇ ಹೇಳ್ದಂಗೆ ಸಿಸ್ಟರ್ ಶ್ರೀ ರಾಮಮೂರ್ತಿ ಜಾನಕಿ ಅಮ್ಮ ಅವರು 23 ಏಪ್ರಿಲ್ 1938ರಂದು ಗುಂಟೂರು, ಆಂಧ್ರ ಪ್ರದೇಶದಲ್ಲಿ ಜನಿಸಿದರು. ಅವರ ನಿಧನ ಬಂದು 11 ಜುಲೈ 2026. ವಯಸ್ಸು ಕನಿಷ್ಠ 88 ವರ್ಷ. ಮೈಸೂರು, ಕರ್ನಾಟಕದ ಭಾರತದಲ್ಲಿ ಅವರು ನಮ್ಮನ್ನೆಲ್ಲ ಆಗಲಿ ವಿಧಿವಶರಾಗಿದ್ದಾರೆ. ಜಾನಕಿ ಅಮ್ಮ ಅವರ ಇತರ ಹೆಸರುಗಳು ನೋಡೋದಾದರೆ ಜಾನಕಿ ಅಮ್ಮ, ಗಾನ ಕೋಗಿಲೆ, ನೈಟಿಂಗಲ್ ಆಫ್ ಡೆಕ್ಕನ್ ಅಂತ ಹಲವಾರು ಹೆಸರುಗಳಿರ್ತವೆ. ಇವರ ಉದ್ಯೋಗ ಹಿನ್ನೆಲೆ ಗಾಯಕಿಯಾಗಿ. ಇವರು ಸಕ್ರಿಯವಾಗಿ 1957ರಿಂದ 2019 ತನಕ ಹಿನ್ನೆಲೆ ಗಾಯಕಿಯಾಗಿ ಹಾಡನ್ನು ಹಾಡಿದ್ದಾರೆ ನಮ್ಮ ಎಸ್ ಜಾನಕಿ ಅಮ್ಮ ಅವರು. ಇವರ ಸಂಗಾತಿ ಬಂದು ವಿ ರಾಮಪ್ರಸಾದ್. ಮರಣ ಬಂದು 1997ರಲ್ಲಾಗಿರುತ್ತೆ. ಇವರ ಸಂಬಂಧಿಕರು ಬಂದು ಗರಿಮೆಲ್ಲ ಬಾಲಕೃಷ್ಣ ಪ್ರಸಾದ್, ಅಂದರೆ ಇವ್ರಿಗೆ ಸೋದರಳಿಯ ಆಗಬೇಕಾಗತ್ತೆ. ಎಸ್ ಜಾನಕಿ ಅಮ್ಮ ಅವರು ಚಲನಚಿತ್ರಗಳು, ಆಲ್ಬಮ್ಗಳು, ದೂರದರ್ಶನ ಮತ್ತು ರೇಡಿಯೋಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಇದರಲ್ಲಿ 20 ಭಾರತೀಯ ಭಾಷೆಗಳಲ್ಲಿ ಏಕ ವ್ಯಕ್ತಿ ಯುಗಳ ಗೀತೆಗಳು, ಕೋರಸ್ ಮತ್ತು ಶೀರ್ಷಿಕೆ ಗೀತೆಗಳು ಸೇರಿವೆ. ಮುಖ್ಯವಾಗಿ ಅವರ ಮಾತೃಭಾಷೆ ಬಂದು ತೆಲುಗು ಆಗಿರುತ್ತೆ. ಕನ್ನಡ, ತಮಿಳು, ಮಲಯಾಳಂ, ಹಿಂದಿ, ಸಂಸ್ಕೃತ, ಒಡಿಯಾ, ತುಳು, ಉರ್ದು, ಪಂಜಾಬಿ, ಬಡಗ, ಬಂಗಾಳಿ, ಕೊಂಕಣಿ, ಹಾಗೆಯೇ ಇಂಗ್ಲಿಷ್, ಜಪಾನೀಸ್, ಜರ್ಮನ್ ಮತ್ತು ಸಿಂಹಳದಂತಹ ವಿದೇಶಿ ಭಾಷೆಗಳಲ್ಲೂ ಸಹ ಹಾಡಿದ್ದಾರೆ. ಅವರು ಭಾರತದ ಅತ್ಯಂತ ಬಹುಮುಖ ಗಾಯಕರಲ್ಲಿ ಸಹ ಒಬ್ಬರಾಗಿರ್ತಾರೆ. ಅವರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚು ಹಾಡುಗಳನ್ನು ಹಾಡಿದ ಭಾಷೆ ಕನ್ನಡ, ನಂತರ ಮಲಯಾಳಂ. ಅವರು ಅಭಿವ್ಯಕ್ತಿ ಮತ್ತು ಸಮನ್ವಯತೆ ರಾಣಿ ಅಂತ ವ್ಯಾಪಕವಾಗಿ ಮೆಚ್ಚುಗೆ ಸಹ ಪಡೆದಿದ್ದಾರೆ. ಜಾನಕಿ ಅಮ್ಮ ಅವರು ತಮ್ಮ 19ನೇ ವಯಸ್ಸಿನಲ್ಲಿ ತಮಿಳು ಚಿತ್ರ ವಿಧಿಯನ್ ವಿಲಯಟ್ಟು ಅಂದರೆ 1957ರಿಂದ ಅವರು ಹಾಡನ್ನು ಹಾಡೋಕ್ಕೆ ಪ್ರಾರಂಭಿಸಿರ್ತಾರೆ ಮತ್ತು ಅದೇ ವರ್ಷದಲ್ಲಿ 6 ವಿಭಿನ್ನ ಭಾಷೆಗಳಲ್ಲಿ ಹಾಡುಗಳನ್ನು ರೆಕಾರ್ಡ್ ಸಹ ಮಾಡಿರ್ತಾರೆ. ಅವರ ವೃತ್ತಿ ಜೀವನವು 2016ರವರೆಗೆ 6 ದಶಕಗಳಿಗೂ ಹೆಚ್ಚು ಕಾಲ ನಡೆಯಿತು. ನಂತರ ಅವರು ಚಲನಚಿತ್ರಗಳು ಮತ್ತು ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವುದರಿಂದ ನಿವೃತ್ತಿ ಘೋಷಿಸಿದರು. ಆದಾಗ್ಯೂ ಅವರು 2018ರಲ್ಲಿ ತಮಿಳು ಚಿತ್ರ ಪನ್ನಾಡಿಗಾಗಿ ಹಾಡುವ ಮೂಲಕ ಮರಳಿದರು. ಅವರು 60 ವರ್ಷಗಳ ಕಾಲ ಸಂಗೀತ ಉದ್ಯಮದಲ್ಲಿ ಸಕ್ರಿಯರಾಗಿದ್ದರು ಅಂತ ಹೇಳಲಾಗುತ್ತೆ. ಜಾನಕಿ ಅಮ್ಮ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು 33 ವಿವಿಧ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಅವರು ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ, ತಮಿಳುನಾಡು ರಾಜ್ಯ ಸರ್ಕಾರದಿಂದ ಕಲೈಮಾಮಣಿ ಪ್ರಶಸ್ತಿ ಮತ್ತು ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಪಡೆದಿರ್ತಾರೆ. 2013ರಲ್ಲಿ ಅವರು ಭಾರತದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣವನ್ನು ಸ್ವೀಕರಿಸಲು ಸಹ ನಿರಾಕರಿಸಿರ್ತಾರೆ. ಅವರು 55 ವರ್ಷಗಳ ವೃತ್ತಿ ಜೀವನದಲ್ಲಿ ಈ ಗೌರವವು ತುಂಬ ತಡವಾಗಿ ಬಂದಿದೆ ಎಂದು ಅವರು ಭಾವಿಸಿದರು. ಇದಲ್ಲದೆ ರಾಷ್ಟ್ರೀಯ ಪ್ರಶಸ್ತಿ ಪಟ್ಟಿಯಲ್ಲಿ ದಕ್ಷಿಣ ಭಾರತದ ಕಲಾವಿದರಿಗೆ ಪ್ರತಿನಿತ್ಯ
ಮತ್ತು ಸರಿಯಾದ ಮನ್ನಣೆ ಇಲ್ಲದಿರುವ ಬಗ್ಗೆ ಅವರು ನಿರಾಶೆ ಸಹ ವ್ಯಕ್ತಪಡಿಸಿರ್ತಾರೆ. ಇದಿಷ್ಟು ಅವರ ಹಿನ್ನೆಲೆ ಆಗಿರುತ್ತೆ. ಹಾಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಮ್ಮ ಅವರು ಅಂತ್ಯ ಸಂಸ್ಕಾರ ಮೈಸೂರಿನಲ್ಲೇ ನಡೆಯಲಿದೆ. ಹಾಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕುಟುಂಬಸ್ಥರೊಂದಿಗೆ ಚರ್ಚೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಎಸ್ ಜಾನಕಿ ಅಮ್ಮ ಅವರು ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯಬೇಕು ಎಂದು ಇಚ್ಛಿಸಿದ್ದರಿಂದ ಅವರ ಇಚ್ಛೆಯಂತೆ ಮೈಸೂರಿನಲ್ಲೇ ಅಂತ್ಯ ಸಂಸ್ಕಾರ ನಡೆಯಲಿದೆ. ಹಾಗೆ ಇವತ್ತಿನ ದಿವಸ ಬೆಳಗ್ಗೆ ಅಂದರೆ ಜುಲೈ 12 ಬೆಳಗ್ಗೆ 8 ಗಂಟೆಯಿಂದ ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಸಾರ್ವಜನಿಕರಿಗೂ ಅಭಿಮಾನಿಗಳು ಅಂತಿಮ ದರ್ಶನ ವ್ಯವಸ್ಥೆ ಸಹ ಮಾಡಲಾಗಿದೆ. ಸಂಜೆ ವೇಳೆಗೆ ಮೈಸೂರು ತಾಲೂಕಿನ ಕಡಿಯನಹುಂಡಿಯ ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರ ಸಹ ನಡೆಯಲಿದೆ. ನೋಡಿದ್ರಲ್ಲ, ಜಾನಕಿ ಅಮ್ಮ ಅವರು ನಮ್ಮನ್ನು ಆಗಲಿದ್ದರೂ ಸಹ ಅವರ 48,000 ಹಾಡುಗಳು ನಮ್ಮ ಜೊತೆ ಇದೆ. ಮತ್ತೆ ಹುಟ್ಟಿ ಬನ್ನಿ ಜಾನಕಿ ಅಮ್ಮ ಅವರೇ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.